ಸಂಚಿಕೆ ಭಿನ್ನರಾಶಿಗಳ ವ್ಯವಕಲನ. ಇಂದು ನಾವು TLMಗಳನ್ನು ಬಳಸಿಕೊಂಡು ಭಿನ್ನರಾಶಿಗಳ ವ್ಯವಕಲನವನ್ನು ಮಾಡುವುದನ್ನು ನೋಡೋಣ. ಈ ಸಂಚಿಕೆಯಲ್ಲಿ ನಮ್ಮ ಕಲಿಕಾ ಉದ್ದೇಶಗಳು ಹೀಗಿವೆ. ಭಿನ್ನರಾಶಿಗಳ ವ್ಯವಕಲನ ಮಾಡುವುದು. NCERTಯ ಕಲಿಕಾ ಉದ್ದೇಶಗಳು ಭಿನ್ನರಾಶಿಗಳ ವ್ಯವಕಲನವನ್ನು ಒಳಗೊಂಡ ದೈನಂದಿನ ಜೀವನದ ಸಂದರ್ಭಗಳ ಸಮಸ್ಯೆಗಳನ್ನು ಪರಿಹರಿಸುವುದು. ಹಣ, ಉದ್ದ, ತಾಪಮಾನ ಇತ್ಯಾದಿಗಳನ್ನು ಒಳಗೊಂಡಿರುವ ವಿಭಿನ್ನ ಸಂದರ್ಭಗಳಲ್ಲಿ ಭಿನ್ನರಾಶಿಗಳನ್ನು ಬಳಸುವುದು. ನಮಗೆ ಬೇಕಾಗುವ ಕಲಿಕಾ ಸಾಮಗ್ರಿಗಳು: ಭಿನ್ನರಾಶಿಯ ಆಕಾರಗಳು, ಹೋಲಿಕೆ ಪಟ್ಟಿಗಳು, ಚೌಕಳಿ ಕಾಗದ, A4 ಹಾಳೆಗಳು ಮತ್ತು ಸಂಖ್ಯಾರೇಖೆಯ ಮಾದರಿ. ಭಿನ್ನರಾಶಿಯ ವ್ಯವಕಲನವನ್ನು ಒಳಗೊಂಡಂತಹ ದೈನಂದಿನ ಜೀವನದ ಸನ್ನಿವೇಶಗಳನ್ನು ನೀಡುತ್ತಾ ನೀವು ನಿಮ್ಮ ತರಗತಿಯನ್ನು ಪ್ರಾರಂಭಿಸಬಹುದು. ಉದಾಹರಣೆಗೆ, ಮನು ತನಗಾಗಿ 4/3 ಭಾಗ ಕೇಕನ್ನು ತಂದನು. ಅವನು ಅದರಲ್ಲಿ 4/1 ಭಾಗ ತನ್ನ ತಂಗಿ ಸೋನುಗೆ ಕೊಟ್ಟನು. ಈಗ ಅವನ ಬಳಿ ಎಷ್ಟು ಕೇಕ್ ಉಳಿದಿದೆ? ಮಕ್ಕಳು ಉತ್ತರವನ್ನು ಊಹಿಸಬಹುದು. ಅವುಗಳನ್ನು ಸರಿಪಡಿಸಬೇಡಿ. ಬದಲಾಗಿ ಅವರು ಯಾವ ಮೂಲಕ್ರಿಯೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅವರನ್ನು ಕೇಳಿ. ವ್ಯವಕಲನ ಎಂಬ ಉತ್ತರ ಬರಲು ಅವರಿಗೆ ಸಹಾಯವನ್ನ ಮಾಡಿ. TLMಗಳನ್ನು ಬಳಸಿಕೊಂಡು ಉದಾಹರಣೆಯಲ್ಲಿ ನೀಡಿದ ಭಿನ್ನರಾಶಿಗಳ ವ್ಯವಕಲನದ ಅರ್ಥವನ್ನು ನೀವು ತೋರಿಸಿ. ನೀವು ಭಿನ್ನರಾಶಿಯ ಆಕಾರಗಳು, ಕಾಗದದ ಮಡಚುವಿಕೆ ಅಥವಾ ಯಾವುದೇ ಇತರ ಸಂಬಂಧಿತ TLMಗಳನ್ನು ಆಯ್ಕೆ ಮಾಡಬಹುದು. ವ್ಯವಕಲನ ಅರ್ಥವನ್ನು ಚರ್ಚಿಸಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ. ನಾವು ವ್ಯವಕಲನವನ್ನು 2 ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಮೊದಲನೇದು, ಉದಾಹರಣೆಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಯನ್ನೇ ತಗೊಳ್ಳೋಣ. 4/3 ಅಂದರೆ ಪೂರ್ಣವನ್ನ 4 ಸಮಭಾಗಗಳಾಗಿ ನಾವು ಮಾಡಿ ಅದರಲ್ಲಿ 3 ಭಾಗವನ್ನ ಆಯ್ಕೆ ಮಾಡಿದ್ದೇವೆ. ಸೊ ಇದರಲ್ಲಿ 4/1 ಕಳಿಬೇಕು. ಪ್ರತಿ ಭಾಗವೂ ಕೂಡ 4/1. ಸೊ ಇದರಲ್ಲಿ ಇರೋ 4/3 ಭಾಗಗಳಲ್ಲಿ 4/1 ಭಾಗವನ್ನ ತೆಗೆಯುವುದು ಅಥವಾ ಕಳೆಯುವುದು, ಕಡಿಮೆ ಮಾಡಿದರೆ ನಮಗೆ 4/2 ಭಾಗ ದೊರೆಯುತ್ತದೆ. ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು, 2 ಪ್ರಮಾಣಗಳ ನಡುವಿನ ವ್ಯತ್ಯಾಸವನ್ನ ನಾವು ಕಂಡುಹಿಡಿಯುವುದು. ಪೂರ್ಣವನ್ನ 4 ಸಮಭಾಗಗಳಾಗಿ ಮಾಡಿ ಪ್ರತಿ ಭಾಗವು ನಮಗೆ 4/1 ಆಗಿರುತ್ತದೆ. 4 ಸಮಭಾಗಗಳಲ್ಲಿ 3 ಸಮಭಾಗಗಳನ್ನು ಆಯ್ಕೆ ಮಾಡ್ಕೋಬೇಕು. ಇದು 4/3 ಆಯ್ತು. ಇದರಲ್ಲಿ 4/1 ಹೋಲಿಸಿ ತೆಗೆಯುವುದು. 4/1 ಭಾಗವನ್ನು ಹೋಲಿಸಿ ತೆಗೆಯೋದು. 4/1 ಭಾಗವನ್ನು ಹೋಲಿಸಿ ತೆಗೆದ್ರೆ ನಮಗೆ 4/2 ಭಾಗ ಉಳಿಯುತ್ತದೆ. ಈ 2ರಲ್ಲಿ ನೀವು ವ್ಯವಕಲನವನ್ನು ಯಾವುದ್ರ ಬೇಕಾದರೂ ತಗೋಬಹುದು. ಈಗ ಮೂರ್ತ ರೂಪದಲ್ಲಿ ಸಮಛೇದ ಭಿನ್ನರಾಶಿಗಳ ವ್ಯವಕಲನವನ್ನು ನಾವು ಹೋಲಿಕೆ ಪಟ್ಟಿಗಳನ್ನು ಬಳಸಿಕೊಂಡು ಮಾಡೋದನ್ನು ನೋಡೋಣ. ಉದಾಹರಣೆಗೆ 4/3 - 4/1. -4/3 -4/1. ಭಿನ್ನರಾಶಿಗಳನ್ನು ಕಳೆಯುವಾಗ ಛೇದಗಳನ್ನು ಗಮನಿಸಿ. ಛೇದಗಳು ಸಮವಾಗಿವೆ. ಸಮವಾಗಿದ್ದಾಗ ಛೇದವನ್ನು 1 ಬಾರಿ ಪರಿಗಣಿಸಿ ಅಂಶವನ್ನು 3 ಭಾಗಗಳಲ್ಲಿ 1 ಭಾಗವನ್ನು ತೆಗೆದರೆ ನಮಗೆ ಉಳಿದ ಭಾಗಗಳು 4/2. 4 ಭಾಗಗಳಲ್ಲಿ 2 ಭಾಗ ನಮಗೆ ಸಿಗುತ್ತೆ. ಸೊ 4/2. ಮೂರ್ತ ರೂಪದಲ್ಲಿ ಮಾಡಿರುವಂತಹ ಭಿನ್ನರಾಶಿಗಳ ವ್ಯವಕಲನವನ್ನು ನಾವು ಇವಾಗ ಚೌಕಳಿ ಕಾಗದದ ಮೇಲೆ ಪ್ರತಿನಿಧಿಸಬಹುದು. ಉದಾಹರಣೆಗೆ 4/3 - 4/1.
ನಾಲ್ಕನೇ 3 ಮೈನಸ್ ನಾಲ್ಕನೇ 1. ಛೇದಗಳು ಸಮ ಇದ್ದಾಗ ಛೇದವನ್ನು ಒಂದು ಬಾರಿ ಪರಿಗಣಿಸಬೇಕು. ಅಂಶಗಳನ್ನು ಕಳಿಬೇಕು. 3 ಭಾಗಗಳಲ್ಲಿ ಒಂದು ಭಾಗವನ್ನು, ಅದೇ ಗಾತ್ರದ ಒಂದು ಭಾಗವನ್ನು ಹೋಲಿಸಿ ತೆಗೆದಾಗ 2 ಭಾಗಗಳು ಉಳಿಯುತ್ತದೆ. ಹಾಗಾದರೆ 4ನೇ 3 ಮೈನಸ್ 4ನೇ 1 ಸಮ 4ನೇ 2. ಮೂರ್ತ ರೂಪ ಹಾಗೂ ಪ್ರತಿನಿಧಿಸಿದ ರೂಪದಲ್ಲಿ ಮುಗಿದ ನಂತರ ನೀವು ಅಮೂರ್ತ ರೂಪದ ಲೆಕ್ಕಗಳನ್ನು ಮಕ್ಕಳಿಗೆ ಪರಿಚಯಿಸಬಹುದು. ಅದೇ ಲೆಕ್ಕವನ್ನು ಮತ್ತೆ ನಾವು ಮಾಡೋಣ. 4ನೇ 3 ಮೈನಸ್ 4ನೇ 1. ಛೇದಗಳು ಸಮ ಇದ್ದಾಗ ಛೇದಗಳನ್ನು ಒಂದು ಬಾರಿ ಬರೆಯಬೇಕು. ಅಂಶಗಳನ್ನು ಮಾತ್ರ ನಾವು ಕಳೆಯಬೇಕು. 3 ಮೈನಸ್ 1 2. ಛೇದ 4 ಆಗಿದೆ. 4 ಭಾಗಗಳಲ್ಲಿ 2 ಭಾಗ. ಸೊ 4ನೇ 2. ಭಿನ್ನರಾಶಿಗಳ ವ್ಯವಕಲನವನ್ನು ನಾವು ಸಂಖ್ಯಾ ರೇಖೆಯಲ್ಲೂ ಕೂಡ ಪ್ರತಿನಿಧಿಸಬಹುದು. ಉದಾಹರಣೆಗೆ 3ನೇ 2 ಮೈನಸ್ 3ನೇ 1. ಇಲ್ಲಿ ಛೇದಗಳು ಸಮ ಇದೆ, ಅಂದರೆ ಪೂರ್ಣವನ್ನು 3 ಸಮಭಾಗಗಳಾಗಿ ಮಾಡಬೇಕು. 1 ಸಮಭಾಗ, 2 ಸಮಭಾಗ ಮತ್ತು 3 ಸಮಭಾಗ. ಸೊ 3ನೇ 1 ಭಾಗ, 3ನೇ 2 ಭಾಗ, 1 ಅಂದರೆ 3ನೇ 3 ಭಾಗ. 0ಯಿಂದ ಪ್ರಾರಂಭ ಮಾಡೋಣ. 3ನೇ 2 3 ಭಾಗಗಳಲ್ಲಿ 2 ಭಾಗವನ್ನು ಮೊದಲು ಆಯ್ಕೆ ಮಾಡಬೇಕು. 3ನೇ 2ರಲ್ಲಿ 3ನೇ 1 ಭಾಗವನ್ನು ನಾವು ತೆಗಿಬೇಕು. ಹಾಗಾದರೆ ನಮಗೆ ಉಳಿದ ಭಾಗ ಇದಾಗಿರುತ್ತದೆ. ಇದು 3ನೇ 1. ಸೊ 3ನೇ 2 ಭಾಗಗಳಲ್ಲಿ 3ನೇ 1 ಭಾಗವನ್ನು ತೆಗೆದರೆ ಉಳಿದ ಭಾಗವು 3ನೇ 1 ಆಗಿರುತ್ತದೆ.